ಗುಜರಟ್ಟಿ ಒಬ್ಬ, ಬೆಳಗಾವಿ ಒಬ್ಬ, ಆಮೇಲೆ ಬೆಂಗಳೂರದ ಒಬ್ಬ ಹಾಗೂ ದಿಲ್ಲಿಯ ಒಬ್ಬ, 4 ಜನ. ಇವರು 4 ಮಂದಿ ಕೂಡಿಕೊಂಡು ದೂರದ ಊರಿಗೆ ಪ್ರವಾಸ ಹೊಂಟಿದ್ರು. ಮಾವಿನ ಹಣ್ಣಿನ ಸುಗ್ಗಿ, ದಾರಿ ಪಕ್ಕದೊಳಗೊಂದು ಬಾವಿ, ಆ ಬಾವಿ ದಡದ ಮೇಲೊಂದು ಮಾವಿನ ಮರ. ಆ ಮಾವಿನ ಮರದೊಳಗ ಮಾವಿನ ಹಣ್ಣು ಪಕ್ವವಾಗಿ ಸುಗಂಧ ಬೀರ್ತಾ ಇದ್ದು. 4 ಜನ ಹೋಗುವ ಹೊತ್ತಿನಾಗ ಒಂದಿಷ್ಟು ಕಣ್ಣಾರಿಸಿ ನೋಡ್ತಾರ. ನಾವ್ಯಾಕೆ ಮಾವಿನ ಹಣ್ಣು ತಿನ್ನಬಾರದು ಅಂತ ಯೋಚನೆ ಬಂತು. ಆ ಗಿಡದ ಬುಡಕ್ಕೆ ಹೋಗಿ ನಿಂತಾಗ ಅವು ತುದಿಯೊಳಗಿದ್ದು ಎತ್ತರವಾಗಿ ಬೆಳೆದಿತ್ತು, ಕೈಗೆ ನಿಲುಕ್ತಾ ಇದ್ದಿಲ್ಲ. ಅದರೊಳಗ ದಿಲ್ಲಿಯವಂತನ ಬುದ್ಧಿವಂತ, ಹಿಂಗಾದ್ರೆ ನಮಗೆ ಸಿಗುದಿಲ್ಲ, ಒಬ್ಬರ ಮೇಲೆ ಒಬ್ಬರ ಹತ್ತಿ ನಿಲ್ಲೋಣ, ಕೈಗೆ ಹಣ್ಣು ಸಿಗ್ತಾವ, ತಗೊಳ್ಳೋಣ ಅಂತ ಹೇಳಿ ಚೆಂದ ವಿಚಾರ ಮಾಡಿದ್ರು. ಇನ್ನು ಕೆಳಗೆ ಯಾರು ನಿಲ್ಲವ್ರಪ್ಪ? 3 ಮಂದಿನ ಹೊತ್ಕೊಂಡು ನಿಲ್ಬೇಕಲ್ಲ, ಕೆಳಗೆ ನಿಲ್ಲವ. ಅದಕ್ಕೆ ವಿಚಾರ ಮಾಡಿದ್ರು, ದಿಲ್ಲಿಯವನಕ್ಕಿಂತ, ಬೆಂಗಳೂರವನಕ್ಕಿಂತ, ಬೆಳಗಾವಿನಕ್ಕಿಂತ ಗಟ್ಟಿಮುಟ್ಟ ಅದಾವ ಯಾರಾದ್ರೂ ಇದ್ರ ಅವ ಗುಜರಟ್ಟಿ ಗ್ರಾಮದವ, ಅದಕ್ಕೆ ನೀನೇ ಕೆಳಗೆ ನಿಲ್ಬೇಕಪ್ಪ ಅಂದ್ರ ಅವ್ರು. ಯಾಕಾಗೋಲ್ಲ ನಾವು? ಅವ್ ಕೆಳಗೆ ನಿಂತ, ಇನ್ನು ಅವನ ಮೇಲೆ 2 ಹೊತ್ಕೊಂಡು ನಿಲ್ಬೇಕಲ್ಲ. ಅವ ಯಾರು ನಿಂತ? ಬೆಳಗಾವಿ ಅವನಿತ್ತ. ಆಮೇಲೆ 3ನೇದವ ಯಾವನಿತ್ತ? ಬೆಂಗಳೂರದವನಿತ್ತ. 4ನೇದವ ದೆಹಲಿಯವನಿಂತ. ದೆಹಲಿಯವನ ಕೈಗೆ ಸರಳ ಹಣ್ಣು ಸಿಕ್ತು. ಅವ ಕೆಳಗಿನವ್ರ ವಿಚಾರ ಬಿಟ್ಟ. ಅಷ್ಟು ಮಧುರವಾಗಿ ಸುಗಂಧ ಪೂರಿತವಾದಂತ ಹಣ್ಣಿಗೆ ಬಾಯಿ ಹೆಚ್ಚೆ ಬಿಟ್ಟ. ಬಾ ಹೆಚ್ಚಿ ತಿನ್ನಾಕ ಶುರು ಮಾಡಿದ. 1 ತಿಂದ, 2 ತಿಂದ, ತಿಂದಂಗ ಕೆಳಗಿನ ಕೈಯಾಗ ಸೊಟ್ಟಿ ಗೊಟ್ಟ ಕೊಡವ ಅದು ಕೆಳಗ ಕುಟ್ರಿ ಬೀಳಾಕಿತ್ತು. ಅವ ಕೆಳಗಿನವ್ರ ಕೈಯಾಗ ಕುಟ್ಟು ಕೂಡ್ಲೆ ಅದ್ರಾಗ ಉಳಿದಿತ್ತಲ್ಲ, ಅವಟ್ ಹೇರವ ಬೆಂಗಳೂರದವ. ಅವ ಆದ ಕೂಡ್ಲೆ ಬೆಳಗಾವಿ ಅವಟ್ ಹೇರವ. ಎಲ್ಲಾ ಪೂರ್ಣ ಸೊಟ್ಟಿ ಗೊಟ್ಟ ಸ್ವಚ್ಛ ಆದದ್ದು ಈ ಕೆಳಗ ಗುಜನಟ್ಟಿ ಅವನ ಕೈಯಾಗ ಸಿಗಾಕಿತ್ತು. ಮತ್ತಿನ್ ಈ ಕೊಟ್ಟಾರ ಆ ಕೊಟ್ಟಾರ ಅಂತ ತಿಳ್ಕೊಂಡು ಅವ ಹಂಗ ಮ್ಯಾಲಿಂದ ಬಂದಂಗ ಮುಂದೆ ಹೋಗಿತಾ ಇದ್ದ. ಅದು ಕುಟ್ರಿ ಬಿತ್ತು. ಹಿಂಗಾಗೈತಿ ನಮ್ ಬಾಳೆ. ಪ್ರಜಾಪ್ರಭುತ್ವ ಮಾಡ್ಕೊಂಡಿವಿ. ಈ ಪ್ರಜಾಪ್ರಭುತ್ವಕ್ಕೆ ಆಧಾರ ಯಾರಪ್ಪ? ಈ ದೇಶದೊಳಗ 25 ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳದಾವ. ಹಳ್ಳಿಗಳು ಹೆಂಗಾಗ್ಯಾವ ಅಂದ್ರ ಹಳ್ಳಿಗಳು ಸ್ವರ್ಗಾಕತ್ತಾವ. ಬೆಳಗಾವಿ, ಬೆಂಗಳೂರು, ದೊಡ್ಡ ದೊಡ್ಡ ಪಟ್ಟಣಗಳು ಬೆಳ್ಯಾಕ ಹತ್ಯಾವ. ಎದರಿಂದ ಬೆಳಿತಾವ ಅಂತ ಕೇಳಿದ್ರ ಯಾರ ಆಧಾರ ಮೇಲೆ ಬೆಳಿತಾವ ಅಂತಂದ್ರ ರೈತರ ಆಧಾರದ ಮೇಲ, ಗುಜರಟ್ಟಿ ಅವನ ಮ್ಯಾಲ, ಅವನ ಮೇಲೆ ನಿಂತದ. ಆದ್ರ ಅವ್ರಿಗೆ ಕಬಡ್ಡಿ ಅಂತೂ ಇಲ್ಲ. ತಮ್ಮ ಕೈ ಸಿಕ್ಕತಿ ಹೊಡಿತಾರ, ತಾವ ಪಡ್ಕೋತಾರ. ಹಿಂಗಾಗೈತಿ ಈ ಪರಿಸ್ಥಿತಿ. ಅದಕ್ಕ ಅವಾಗ ಹಿಂಗ ನಡೆದಿತ್ತು. ಹೊಟ್ಟೆಂತೂ ಹಸಿತ್ತು. ಗುಜರಟ್ಟಿ ಒಂದು ಮ್ಯಾಲಿನವ್ರು 3 ಮಂದಿ ನೆಕ್ಕೋತ ಅವರು ಹೊಟ್ಟೆ ತುಂಬಿಕೊಂಡಿದ್ರು. ಆದ್ರ ಅವರು ಹರ್ಕೊಳ್ಳೋದು ತಿನ್ನೋದು ಬಿಡವಾರು. ಹಾದ್ಯಾಗ ಒಬ್ಬ ತಮ್ಮಂತವ ಬುದ್ಧಿವಂತ ಹಾದ್ ನಡೆದಿಲ್ಲ. ಅವಾಗ ಏನಿದು ಅನ್ನ ತಮಾಷೆ, ಏನಿದು ತಮಾಷೆ ಅಂದ ಕೂಡ್ಲೆ ಅವ ಗುಜರಟ್ಟಿ ಅವ್ ಹೇಳಿದ, ಏನ್ ಹೇಳಲಿಯಪ್ಪ, ನಾನು ಹೊತ್ಕೊಂಡು ನಿಂತಾನೆ, ಆದ್ರೆ ನನಗ ಏನಿಲ್ಲ, ಹೊಟ್ಟೆ ಹಸುರದ, ಇನ್ನೇನು ಸಾವಿರಟ್ಟ ಬಾಕಿ ಉಳ್ಳತಿ ಅನ್ನೋ. ಅಲ್ಲೋ ಹುಚ್ಚ, ಹಿಂಗ್ಯಾಂಗ ಹುಚ್ಚಾಗಿದ್ದೀನಿ ನೀನು? ಒಂದೇಟು ಬುದ್ಧಿ ಐತಿಲ್ಲ ನಿನಗ? ಒಂದೇಟು ಅಳಗಾಡ್ತಾನಲ್ಲ, ಒಂದೇಟು ಅಳಗಾಡಿದ ಖಲಾಸ್. ಆ ಬುದ್ಧಿ ಮಾತು ಹೇಳಾಕ ಇಲ್ಲಿ ನಮ್ಮ ಶಶಿಕಾಂತ್ ಗುರೂಜಿ ಅವರು ಮತ್ತು ಚೂನಪ್ಪ ಪೂಜೆ ಅವರು ಬಂದಾರ. ಯಾಕ? ನಿಮ್ಮ ಸಂಕಟವನ್ನ, ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನ, ಸಾಮಾಜಿಕ ವ್ಯವಸ್ಥೆಯನ್ನ
ಹಳ್ಳಿಗಳ ರದ್ದಾಂತವನ್ನ ಇದಕ್ಕೇನಾದ್ರೂ ಪರಿಹಾರ ಸಿಗಬೇಕಲ್ಲ. ಹೆಂಗ್ ಸಿಗ್ತದ? ಇದೇ ಹೇಳಿರಲ್ಲ ನಮ್ಮ ಚುನಪ್ಪ ಪೂಜಾರಿ ಅವರು, ಯಾರ ಚೀಫ್ ಮಿನಿಸ್ಟರ್ ಇಲ್ಲೇ ಅವ 20-30 ಸಾವಿರ ಕೋಟಿ ಗಟ್ಲೆ ನಮ್ ಕಬ್ಬಿನ ಬಿಲ್ ಅವ್ ಹೊಡ್ಕೋತಾನ 1000 ಕೋಟಿ ಗಟ್ಲೆ. ಅವ ಮೇಲಿನ ಮೋದಿ ಅವನು ಇಂತ 1000 ಕೋಟಿ ಗಟ್ಲೆ ಅವ್ ಹೊಡ್ಕೋತಾನ. ರೈತರಿಗೆ ಬಿಲ್ ಕೊಡಕ್ ಆಗುದಿಲ್ಲ. ಇದೊಂದ ಅವ್ರು ಒಕ್ಕೊಲ್ಲ. ಎಂತ ವಿಚಾರ ನೋಡ್ರಿ. ಮತ್ತಿದನ್ನ ಯಾವಾಗ ತಿದ್ದುದು, ಹೆಂಗ್ ತಿದ್ದುದು ಅಂತ ಕೇಳಿದ್ರ ಎದರಿಂದ ತಿದ್ದುದು ಅಂತಂದ್ರ ನಾವೊಂದೇಟ್ ಅಳಿಯಾಡಕ್ ಕಲಿಬೇಕು. ಹೊತ್ಕೊಂಡ್ ನಿಲ್ಲೋದು ಬಿಡಬೇಕಿನ್ನ, ಬಹಿಷ್ಕಾರ ಹಾಕಬೇಕ, ಆಂದೋಲನ ನಡೆಸಬೇಕ, ಹೋರಾಟ ಮಾಡಬೇಕ. ಅಂದಾಗ ಮಾತ್ರ ಸಾಧ್ಯ. ಅದಕ್ಕೆ ಇವನ್ನೆಲ್ಲ ಅರ್ಥಕೊಂಡು ನಮ್ಮ ಈರುವರು ಗುರೂಜಿ ಮತ್ತು ಪೂಜಾರಿ ಅವರು ಈಗ ಎಲ್ಲರನ್ನ ಕಟ್ಕೊಂಡು ಮೂಡಲಿಯೊಳಗೇನು ಒಂದು ಸತ್ಯಾಗ್ರಹ ಅಂತ ಮಾಡಾಕತ್ತಿರು. ಹಿಂದೆ ಸರಿಲಿಲ್ಲ, ಅವ್ರು ಗೆಲ್ಲುವುದು ಬಿಡ್ಲಿಲ್ಲ. ಇವತ್ತ ಇಂಥ ಒಂದು ಸದವಕಾಶವನ್ನು ರೈತರಿಗೆ ಒದಗಿಸಿಕೊಟ್ಟಾರಲ್ಲ. ರೈತರ ಒಕ್ಕಟ್ಟಾದರೆ ಇದು ರಾಜಕಾರಣಿಗಳ ಬಿಕ್ಕಟ್ಟಲ್ಲ, ಇಡೀ ದೇಶದ ಬಿಕ್ಕಟ್ಟಲ್ಲ, ಜಗತ್ತಿನ ಬಿಕ್ಕಟ್ಟು ಪರಿಹಾರ ಆಕತಿ. ಇವತ್ತ ಸಾಮಾನ್ಯ ವರ್ಗದ ಜನ ಅವರನ್ನು ನೋಡಿದರ ಆರ್ಥಿಕ ಒಂದು ಅಸಮತೋಲನ ಎಷ್ಟದ ಅಂದ್ರ ಒಬ್ಬ ಇಡೀ ಜಗತ್ತಿನ ಶ್ರೀಮಂತ ಹೊಂಟಾನ, ಒಬ್ಬಗ ತಿನ್ನಕ್ ಕೂಳಿಲ್ಲ ಆತ್ಮಹತ್ಯೆ ಮಾಡ್ಕೊಳಕತ್ತಾನ. ಇದಕ್ಕೆ ಪ್ರಜಾಪ್ರಭುತ್ವ ಅಂತಾರನ? ಪ್ರಜಾಪ್ರಭುತ್ವ ಅಲ್ಲಿದ. ಇದು ಏನ್ ನಡೆದದಪ್ಪ ಅಂದ್ರ ಇವತ್ತ ಪ್ರಜರ ಹೆಸರ ಮೇಲೆ ಇವತ್ತ ನಿಮ್ಗ 500 ರೂಪಾಯಿ ಕೂಲಿ ಠರಾವ್ ಮಾಡ್ತಾರ. ಅವ್ರ ಎಷ್ಟು ತಗೋತಾರ? ಮೇಲಿನವರು ಮಂತ್ರಿಗಳು ಎಷ್ಟು ತಗೋತಾರ? ಆಫೀಸರ್ಸ್ ಎಷ್ಟು ತಗೋತಾರ? ಅವ್ರ ಏನಾದರೂ ಸಾಲವಲ್ಲ. ಇದೇ ಹೇಳಿದ್ರಲ್ಲ, ನಮ್ಮ ರೋಡ್ಗಳನ್ನು ತಿಂದಾರ, ತಿನ್ನಬಾರ್ದನ್ನೆಲ್ಲ ತಿಂದಾರ ಅಂತ ಹೇಳಿದ್ರಲ್ಲ. ಆದ್ರ ಇವತ್ತ ಅದನ್ನ ನಿಲ್ಲಿಸಬೇಕಾಗಿತ್ತಂದ್ರ ಇವತ್ತು ಸರಿ ಸಮಾನತೆ ಅಂತ ಬೊಗಳ್ತಾರ. ಎಲ್ಲಿದ್ರು ಸರಿ ಸಮಾನತೆ ಎದುರಾಗದ? ಆರ್ಥಿಕವಾಗಿ ಸರಿ ಸಮಾನ ಇಲ್ಲ, ರಾಜಕೀಯವಾಗಿ ಸರಿ ಸಮಾನ ಇಲ್ಲ, ಧಾರ್ಮಿಕವಾಗಿ ಸರಿ ಸಮಾನ ಇಲ್ಲ. ಇದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಅಸಮತೋಲನ ಇವತ್ತ ಈ ದೇಶದೊಳಗೆ ಭೂಯಿಲಿ ಎದ್ಬಿಟ್ಟದ. ಮತ್ತಿದನ್ನ ಯಾರಾದರೂ ಸುಧಾರಣೆ ಮಾಡಬೇಕಾಗಿತ್ತಂದ್ರ ಯಾರ ಕಾರಣರು? ತಳಪಾಯ ಯಾರು? ಎಲ್ಲ ಹೊತ್ತು ನಿಂತವ್ರು ಯಾರು? ಈ ದೇಶಕ್ಕೆ ಅನ್ನ ಹಾಕವ್ರು ಯಾರು? ಈ ದೇಶಕ್ಕೆ ಅನ್ನ ಅಷ್ಟ ಅಲ್ಲ, ಎಲ್ಲಾ ತರದ ರೈತ ಕೂಲಿಕಾರನ ಹಿಡ್ಕೊಂಡು ಇವತ್ತ ದೇಶದ ಈ ಸುಧಾರಣೆ ಅನ್ನೋದು ಏನದ ಅದಕ್ಕೆಲ್ಲ ಬಾಧ್ಯಸ್ಥರಾದವರು ನಾವೆಲ್ಲ ರೈತರು. ಎಲ್ಲರೂ ಹೇಳ್ತಾರೆ ಬಹಳ ಚಂದ. ಇವತ್ತ ಧಾರ್ಮಿಕ ಗುರುಗಳು ಹೇಳ್ತಾರೆ ದೊಡ್ಡ ಸಮಾರಂಭದೊಳಗ ರೈತರಿಗೊಂದ ಮತ್ತ ಯಾರಪ್ಪ ಅಂದ್ರ ದೇಶಕ್ಕೆ ನಡಿಕಾಯುವಂತ ಸೈನಿಕರಿಗೆ ಒಂದ ಮಹತ್ವ ಕೊಡ್ರಿ ಅಂತ ಹೇಳ್ತಾರೆ. ಆದ್ರ ಮಹತ್ವ ಎಲ್ಲಿ ಬಂದದಪ್ಪ? ಬಂದಿಲ್ಲ. ಅದು ಪರಮಾತ್ಮನ ಅರ್ಥದೊಳಗ ಏನು ಇರುವಿ 84 ಲಕ್ಷ ಜೀವ ಯೋನಿಯೊಳಗ ಜನ್ಮ ತಳೆಯುವಂತ ಅನಂತ ಜೀವರಾಶಿಗಳೇನದಾವಲ್ಲ, ಒಂದು ಕ್ರಿಮಿ ಕೀಟಕ ಹಿಡ್ಕೊಂಡು ಮಾನವನವರೆಗೆ ಈ ಬ್ರಹ್ಮಾಂಡದೊಳಗ ಸೃಷ್ಟಿಯೊಳಗ ಜೀವಿಸುವಂತ ಜನ್ಮ ಸಿದ್ಧ ಹಕ್ಕನ್ನು ಪಡ್ಕೊಂಡವ, ಸಮಾನ ಹಕ್ಕದ. ಅದರೊಳಗ ಇವತ್ತ ಬುದ್ಧಿವಂತರಾದವರು ಏನ್ ಮಾಡಕತ್ತಾರ? ಮೋಸ ಮಾಡಕತ್ತಾರ, ಭ್ರಷ್ಟಾಚಾರಿಗಳಾಗ್ಯಾರ, ಅಧರ್ಮಿಗಳಾಗ್ಯಾರ, ಮಣಿ ಮ್ಯಾಲ ಮಣಿ ಕಟ್ಕೊಂಡಾರ, ಐಷಾರಾಮಿಗಳದಾರ, ಶರೀರಗಳನ್ನ ಶಹರಗಳನ್ನು ಬೆಳೆಸಾಕತ್ತಾರ. ಇವತ್ತ ಅಂಥವರನ್ನ ಬೆಳೆಸು ನಾವು ನೋಡ್ಕೋತ ಕುಂತೀವಿ. ಏನೋ ನಮ್ ಕೈಯಿಂದ ಏನಾಗಿತ್ತಂತ ಕುಂತೀವಿ, ನಿಮ್ ಕೈಯಿಂದ ಯಾಕಾಗುದಿಲ್ಲ? ಏನು ಇರುವಿ 84 ಲಕ್ಷ ಯೋನಿಯೊಳಗ ಜನ್ಮ ತಳೆಯುವಂತ ಅನಂತ ಜೀವರಾಶಿಯೊಳಗ ಏನಪ್ಪಾ ಅಂದ್ರೆ ಹೆಂಗ್ ಕಾಣಿಸ್ತಾವು? ಬೇರೆ ಬೇರೆ ಕಾಣಿಸ್ತಾವ. ಆದ್ರ ಪ್ರತಿಯೊಂದು ಶರೀರದೊಳಗೆ ಯಾರದಾರ ಅಂತೀರಿ?
ಪರಮಾತ್ಮ ಅಧಿಷ್ಠಾನ ಮೂರ್ತಿ ಆಗ್ಯಾನ, ಕಾರಣಕರ್ತೃ ಆಗ್ಯಾನ, ಭೋಕ್ತೃ ಆಗ್ಯಾನ, ಸಾಕ್ಷಿ ಆಗ್ಯಾನ, ಸರ್ವಂತರ್ಯಾಮಿ ಆಗ್ಯಾನ, ಸರ್ವ ವ್ಯಾಪಕ ಆಗ್ಯಾನ, ತನ್ನ ಲೀಲೆಯೊಳಗೆ ತಾ ತೊಡಗ್ಯಾನ. ಅಂದ್ಮೇಲೆ ನಾ ಕಡಿಮೆ ನಾ ಹೆಚ್ಚು ಅನ್ನೋದು ಐತೇನ? ಇಲ್ಲ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಅತ್ಯಂತ ಡಗಲ ಅಂಗಿ ಹಾಕೊಂಡು ಕೋಟಿಗಟ್ಲೆ ಖರ್ಚು ಮಾಡಿದಂತ ಒಂದು ಕಾರ್ನೊಳಗೆ ಕೂತ್ಕೊಂಡು 4 ಮಂದಿ ಹಿಂಬಾಲಕ್ಕೆ ಇಟ್ಕೊಂಡು ಬಂದ್ರಂದ್ರ ಸೆಲ್ಯೂಟ್ ಹೊಡಿದ ನಮಸ್ಕಾರ ಹೊಡಿದ ಯಾರಿಗೇನ್ ಮುಟ್ಟದ, ಏನ್ ತಟ್ಟದ, ಯಾವ ರೀತಿ ಅದ ವಿಚಾರ ಮಾಡ್ರಿ. ನಮ್ಮ ಸರಿ ಸಮಾನತೆಯನ್ನ ಹಕ್ಕನ್ನ ನಾವಿವತ್ತು ಕಳ್ಕೊಂಡು ಕೂತೀವಿ. ಅದನ್ನು ಜಾಗೃತ ಮಾಡೋ ಸಲುವಾಗಿ ಇವತ್ತ ನಮ್ಮ ಪೂಜಾರಿಯವರು ಮತ್ತು ಶಶಿಕಾಂತ್ ಗುರೂಜಿಯವರು ತಮ್ಮನ್ನ ಈ ಸಮರ್ಪಣೆ ಮಾಡಿಕೊಂಡು ರೈತ ಸಮುದಾಯಕ್ಕ ಒಂದು ತಿಳುವಳಿಕೆಯನ್ನು ಹೇಳಿ ಏನಂತಾರ ಅವರು, ಏನಪ್ಪಾ ಅಂದ್ರ ಪ್ರಜಾಪ್ರಭುತ್ವದೊಳಗೆ ಬಹುಸಂಖ್ಯೆನ ಮಹತ್ವದ ಅಂತ ಒಕ್ಕಟ್ಟನ್ನು ನಾವು ಕಾಯ್ದುಕೊಂಡು ಬಿಟ್ರ ಏನಕ್ಕದ, ಇವತ್ತ ಈ ದೇಶದೊಳಗೆ ಸರಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯದ. ಅದಕ್ಕ ವಿನೋಬಾಜಿಯವರು, ಮಹಾತ್ಮ ಗಾಂಧೀಜಿಯವರು ಕಟ್ಟ ಕಡೆಯವನವರೆಗೂ ಎಲ್ಲಾ ವ್ಯವಸ್ಥೆ ಮುಟ್ಟಬೇಕು ಅಂತ ಇಚ್ಛಾ ಮಾಡಿದ್ರು. ಅವು ಈಗ ಏನ್ ಮಾಡ್ತಾರ, ನಾವು ಧಿಕಾರಿಗಳಂತೇಳಿ ಒಂದು ತುತ್ತು ಹಾಕಿದಂಗ ಮಾಡ್ತಾರ. ನಿಮ್ಗೆಲ್ಲ ಮಣಿ ಕೊಡ್ತಾನಂತಾರ. ಎಟ್ಟು ಕೊಡ್ತಾರ, ಹಳ್ಳಿಯೊಳಗ ಬಾಳ ಅದು 1 ಲಕ್ಷ ಕೊಡ್ತಾರ. 1 ಲಕ್ಷ ಕೊಟ್ರಂದ್ರ ಅದ್ರ 30,000 ತಾವ ತಿಂತಾರ. ಎಲ್ಲಿ ಬಂದು ಮುಟ್ಟಿತು ನಿಮಗ? ಏನ್ ಮುಟ್ಟಿತು ಅವರಿಗೆ? ಅವರು ಭಿಕಾರಿಗಳಕ್ಕಿಂತ ಭಿಕಾರಿಗಳು. ಎಲ್ಲ ನಮ್ಮ ಏನು ನಾವು ಶ್ರಮ ಪಟ್ಟದ್ದು, ನಾವು ಬೆಳೆದದ್ದು, ಪರಮಾತ್ಮನಿಂದ ಈ ಭೂಮಿಯೊಳಗೆ ಉತ್ಪನ್ನ ಆದದ್ದು, ಇದ್ರೊಳಗನ ಕಬಳಿಕೆ ಮಾಡಿ ಅವರು ಮೆರ್ಯಾಕತ್ತಾರ. ಇದಕ್ಕೆ ಪ್ರಜಾಪ್ರಭುತ್ವ ಅಂತಾರ? ಅಲ್ಲ. ಅದಕ್ಕ ಇದನ್ನು ಸುಧಾರಣೆ ಮಾಡಬೇಕಾಗಿತ್ತಂದ್ರ ವೈಜ್ಞಾನಿಕ ರೀತಿಯಿಂದ ಚರ್ಚಾ ಮಾಡಿ. ಇವತ್ತ ಗಟ್ಸ್ ಯಾರಿಗದ? MLAಗಳು MP ಗಳು ಎದರ ಸಲುವಾಗಿ ಅದಾರ? ಅವರು ಕಾಯ್ದೆ ಮಾಡಾಕ, ರೂಲ್ಸ್ ಮಾಡಾಕ, ಪ್ರತಿಯೊಬ್ಬರಿಗೆ ವ್ಯವಸ್ಥೆ ತಲುಪಾಕ ಅವರು ನಮ್ಮ ಪ್ರತಿನಿಧಿಗಳಾಗ್ಯಾರ. ಆದ್ರ ಪ್ರತಿನಿಧಿಗಳಾದ್ರ ಇವತ್ತ ಮೂಡ್ಲಿಗೆ ಒಳಗೆ 10 ದಿವಸ ಕುಂತ್ರ ಒಬ್ಬ ಪ್ರತಿನಿಧಿನೂ ಅಲ್ಲಿ ಸಮೀಪ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ಏನ್ ಅರ್ಥ ಆಗ್ತಿದು? ಎಲ್ಲರೂ ಏನಪ್ಪಾ ಅಂದ್ರೆ ಕಾರ್ಖಾನೆ ಮಾಲೀಕರ ಬೆನ್ನದಾರ ಅಂತ ತೋರಿಸ್ಕೊಟ್ರೆ ಈ ಸಮಾಜಕ್ಕೆ. ಅದರೊಳಗೆ ದಿಟ್ಟ ನೇರವಾಗಿ ಯಾರು ಅಲ್ಲಿ ಹೋಗಿ ಕುಂತರು ಅವಾಗ ಒಂದಿಟ್ಟು ಚಡಪಡಿಸಾಕ್ ಶುರು ಮಾಡಿದ್ರು. ಅವಾಗ ಒಂದಿಟ್ಟು ನರಮ ಆದ್ಮೇಲೆ ಅದು ಎಷ್ಟಪ್ಪ ಅಂದ್ರೆ ಭಿಕ್ಷಾ ಕೊಟ್ಟಂಗ 100, 800, 300 ರೂಪಾಯಿ ಕೊಟ್ಟ ಒಂದ್ ಟನಿ. ಕೊಡ್ಬೇಕಾದದ್ದು 1000 ಗಟ್ಲೆ. ಅವ ಟನಿ ಹಿಂಬಾಲ 1,000 ಅವ್ ಟ್ಯಾಕ್ಸ್ ತಗೋತಾನ, ಅವ ಮೇಲಿನ 1,000 ತಗೋತಾನ. ಅವ್ 2,000 ಬದ್ಲಿ 1,000 ಕೊಟ್ಟಿದ್ರೆ ಅವ್ರ ಅಪ್ಪನ ಕಂಡು ಖರ್ಚು ಏನಾಕಿತ್ತು? ಎಲ್ಲಿ ಹೊಕ್ಕಿತ್ತ ದುಡ್ಡ? ಇವತ್ತು ರೈತರ ಏನವ್ರು ಬೆಳೆದಂತ ಬೆಳೆಗಳಿಗೆ ಇದು ಒಂದ ಕಬ್ಬಲ್ಲ, ಎಲ್ಲಾ ಬೆಳೆಗಳಿಗೂ ಇದೇ ಪರಿಸ್ಥಿತಿ ಐತಿ. ಯಾರು ಕಪಿಮುಷ್ಟಿ ಆಗದಾರಪ್ಪ ಅಂದ್ರೆ ರಾಜಕಾರಣ ವ್ಯಾಪಾರಿಗಳು ಕಪಿಮುಷ್ಟಿ ಆಗದಾರ. ಅವ್ರು ಹೇಳಿದಂಗೆ ಕೇಳ್ತಾರ. ಆಮೇಲೆ ಔದ್ಯೋಗಿಕ ಏನು ಬೆಳವತಿ ನಮ್ಮ ದೇಶ ಅಷ್ಟು ಮುಂದೆ ಬಂದೈತಿಲ್ಲ, ಅವ್ರ ಕಪಿಮುಷ್ಟಿ ಆಗಿ ಇವತ್ತು ರಾಜಕಾರಣ ನಡೀತೈತೆ. ವಿಚಾರ ಮಾಡ್ರಿ. ಇದನ್ನೆಲ್ಲ ತಗೊಂಡು ಏನಪ್ಪಾ ಅಂದ್ರ ಸಾಮಾನ್ಯರನ್ನ ಮೋಸ ಮಾಡಿ ಇವತ್ತ ಮೆರವಣಿಗೆ ಹತ್ಯಾರ. ಎಷ್ಟೊತ್ತು ಬೇರೆಯವ್ರದಾರ, ಮೆರವಣಿಗೆ ಬಿಟ್ಟು ಹೋಗೋರದಾರ. ಅವರು ಅವ್ರು ಹೇಳಿದ್ರಲ್ಲ ಇದೆಲ್ಲ ಅಶಾಶ್ವತ ಅಂತ. ಇದು ಶಾಶ್ವತ ಅಲ್ಲ. ಅದಕ್ಕೇನಪ್ಪಾ ಅಂದ್ರ ಇವತ್ತ ತಮಗೆಲ್ಲ ಏನು ಇಲ್ಲಿಯವರೆಗೇನು ತಾವೆಲ್ಲ ಪ್ರವಚನ ಕೇಳೇರಿ, ಅದು ಅರ್ಥ ಆಗೈತಿ ಬಿಟ್ಟೋತು, ನಿಮ್ಗೆ ಬಿಟ್ಟದ್ದು. ಇನ್ನ ಅವ್ರು ಹೇಳಿದ್ರಲ್ಲ ಈ ಕಿವಿಲಿ ಬಿಟ್ಬಿಡ್ನು ಅರ್ಥೈತೀರಿ? ಅದು ಇಲ್ಲ. ಇವತ್ತ ಒಂದಿಟ್ಟು ಮನುಷ್ಯ ಹಚ್ಕೋರಿ, ಕಳಿಗೆ ಹಚ್ಕೋರಿ, ಮನಸ್ಸು ಕೊಡ್ರಿ. ಇದನ್ನ ಜಾಗೃತ ಮಾಡೋ ಸಲುವಾಗಿ ನಮ್ಮ ಪಾಲಿನ ಸೇವಾ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ರೈತರು ತಯಾರಾಗಿ ನಿಲ್ಲಬೇಕು. ಅಂದಾಗ ಮಾತ್ರ ಇವತ್ತು ರೈತರಿಗೆ ನ್ಯಾಯ ಸಿಗ್ತತೆ. ಇಲ್ದಿದ್ರೆ ಇಲ್ಲ. ನಿಮ್ಮನ್ನು ರೈತರನ್ನು ಹೊಡಿತಾರ. ಇವತ್ತೇನದ ದೊಡ್ಡವ್ರ ಕೆಲಸ ಅಂದ್ರ ದೊಡ್ಡವ್ರ ಕೆಳಗೆ ಮತ್ತೊಂದು ದೊಡ್ಡವ್ರು ಇರ್ತಾರಲ್ಲ, ಅವ್ರು ಅಂದ್ರ ಹೆಂಗಂದ್ರ ಈ ಕಡೆ ಹೊಡಿದು ಆ ಕಡೆ ಹೊಡಿದು ಬಿಡೆ ಮುರುವತ್ತು ಭ್ರಷ್ಟಾಚಾರಕ್ಕೆ ಒಳಗಾಗಿ ಅವರು ಕೂಡ ಕೈ ಜೋಡಿಸೋರು ಯಾರಂದ್ರ ನಿಮ್ಮ ಮಕ್ಕಳನ್ನ BA, MA, LLB ಎಲ್ಲಾ ಕಲಿತು ಬಹಳ
ಏನಪ್ಪಾ ಅಂದ್ರೆ ದೊಡ್ಡವರಾಗಿ ಅವ್ರ ತಿರುಗಿ ಅವ್ರ ಮನೆಯಾಗಿನ ಅಣ್ತವ್ರು ನೋಡಂಗಿಲ್ಲ, ಬಂಧುಗಳು ನೋಡಂಗಿಲ್ಲ, ತಮ್ಮ ಊರ್ ನೋಡಂಗಿಲ್ಲ. ಇವತ್ತು ಅವ್ರ ತಾವ ಮೆರೀಲಿಕ್ಕೆ ಹೋಗ್ತಾರ, ಅವ್ರಿಗೇನು ಬುದ್ಧಿಲ್ಲ. ಸಂಸ್ಕಾರ ಐತೇನ? ಅದು ಸಂಸ್ಕಾರ ಇಲ್ಲ. ಅಂತ ಒಂದು ಆಡಳಿತ ವರ್ಗ ಏನದಲ್ಲ ಇವತ್ತು ನೌಕರಿ ವರ್ಗ, ಅವರು ಇವತ್ ದೇಶಕ್ಕನ ದೊಡ್ಡ ಮೋಸ ಮಾಡ್ಯಾರ. ಇವತ್ತ ಅವ ಯಾವ ಅಣ್ಣಾ ಹಜಾರೆ ಒಂದು ಮಾತು ಹೇಳಿದ, ಇವತ್ತ ಈ ದೇಶದೊಳಗ ಕಲಿಲ್ದಂತ ರೈತ ಕೂಲಿಕಾರ ಏನದಾರ ಅವ್ರು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದವ್ರು ಯಾರಾದ್ರೂ ಇದ್ರ ಎಷ್ಟು ಶಿಕ್ಷಣ ಕಲಿತು ಮುಂದುವರೆದು ಬಹಳ ಅತಿ ವಿದ್ಯಾವಂತರು ಅನ್ಸ್ಕೊಂಡವ್ರಲ್ಲ ಅವರೇ ದೊಡ್ಡ ಮೋಸ ಮಾಡ್ಯಾರ ಈ ದೇಶಕ್ಕಂತ. ನಾವು ಇದು ಸತ್ಯ ಕಾಣ್ತದಿಲ್ಲ ನಿಮಗ? ಇದು ಸತ್ಯ. ಇವತ್ತು ಅಂಥ ರೀತಿಯೊಳಗ ಇವತ್ತೇನಾಗ್ಯದ ನೋಡ್ರಿ, ರೈತರನ್ನ ಯಾವ ಮೂಲೆಗೆ ಇಟ್ಟಾರ ಅಂದ್ರ ರೈತರ ಮಕ್ಕಳಿಗೆ ಹೆಣ್ಣು ಕೊಡಬಾರದು ಆಗೈತಿಲ್ರಿ. ಎಲ್ಲರಿಗೂ ಸಂಬಂಧ ಬಂದತಿಲ್ಲ, ಸಂಕಟ ಬಂದತಿಲ್ಲ. ರೈತಕ ನೌಕರಿ ಹಿಡಿದ್ರೆ ಹೆಣ್ಣು ಕೊಡ್ಬೇಕು. ಅವೇನು ಅನಿವಾರ್ಯವಾಗಿ ಅವ್ರ ಫ್ಯಾಕ್ಟ್ರಿ ಒಳಗೆ ಹೋಗಿ ಡೋಗಿ ನನಗೆ ನೌಕರಿ ಕೊಡು ಅಂದ ಬೇಡ್ಕೊಂಡ ತಿಂಗಳಿಗೆ 10,000 15,000 ತಗೊಂಡ 30-50,000 ಪಗಾರ ಬೀಳುವಲ್ಲಿ 10,000ಕ್ಕ ಇವತ್ತ ಆ ಫ್ಯಾಕ್ಟ್ರಿ ಒಳಗೆ ದುಡಿದು ಅವ್ರಿಗೆ ಲಾಭ ಮಾಡಿಕೊಟ್ಟು ಬರ್ತಾರ ವಿನ ಮತ್ತ ತಮ್ಮ ಮನೆಗೆ ಏನ್ ಲಾಭ ಮಾಡ್ಕೊಳ್ಳುವುದಿಲ್ಲ. ಮತ್ತಿದು ಏನ್ ಮಾಡೋರು? ಇದು ಸಮಸ್ಯೆ ಹೆಂಗ್ ಬಗೆಹರಿಸವ್ರು? ಎಂತದು ಬೂಟ್ ಮಾಧವಾನಂದ ಪ್ರಭುಜಿ ಅವ್ರು ಹೇಳ್ತಿದ್ರ, ನೌಕರದಾರ ಯಾರವ್ರ ಬೂಟ್ ನೆಕ್ಕವ್ರ ಅಂತಿದ್ರ. ಅವ್ರು ಅಧಿಕಾರಿಗಳ ಬೂಟ್ ನೆಕ್ಕವ್ರ ಅಂತವ್ರ, ಬೇರೆ ಏನೂ ಅಲ್ಲ ಅವ್ರ. ನೀವು ತಿಳ್ಕೊಂಡ್ರೆ ದೊಡ್ಡ ಸಾಹೇಬ, ದೊಡ್ಡ ಅದಿ, ಚಲೋ ಮನಿ ಕಟ್ಕೊಂಡಾನ, ಬಾಳ ಬೆಚ್ಚ ಹೆಂಗಿ ಹಾಕೊಂಡಾನ ಅಂತ. ಅವರಂತ ನೀಚರು, ಅವರಂತ ಭ್ರಷ್ಟರು, ಅವರಂತ ಏನಪ್ಪಾ ಈ ದೇಶಕ್ಕೆ ವಂಚನೆ ಮಾಡಿದವರು ಮತ್ಯಾರು ಇಲ್ಲ. ಯಾವ ಸರ್ಕಾರಿ ಆಫೀಸುಗಳು ಕೆಳಗೆ ಹಳ್ಳಿಯಿಂದ ಹಿಡ್ಕೊಂಡು ದಿಲ್ಲಿವರೆಗೆ ಯಾವ ಸುದ್ದದ ಹೇಳ್ರಿ? ಗೌರ್ಮೆಂಟ್ ಕೆಲಸ ದೇವರ ಕೆಲಸ ಅಂತೀರಿ. ಗೌರ್ಮೆಂಟ್ದವ್ರು ಟೆಂಡರ್ ಕೊಟ್ಟು ಮಾಡಿದಂತ ಕೆಲಸಗಳು ಎಷ್ಟು ಸುಧಾರಣೆ ಆಗ್ಯಾವು? ಒಬ್ಬ ರೈತ ಕೂಲಿಕಾರ ಮನೆ ಕಟ್ಕೊಂಡಂದ್ರ 100 ವರ್ಷ ಬಾಳ್ತತಿ. ಅವ್ರು ಕಟ್ಟಿ ಅಂದ್ರೆ 20 ವರ್ಷ ಬಿದ್ದು ಹೋಗ್ತಾವ. ನಿಮ್ ಕಣ್ಣೆದುರಿಗೇನೆ ಇದು ನಡೆಯುವಂಥದ್ದು. ಹಗಲು ಗರುಡುಗೋರ್ರಿ ಇವ್ರ ಹೇಳಿ ಕೇಳಿನ. ಈ ರೀತಿ ಇಷ್ಟು ಬೃಹದಾಕಾರವಾಗಿ ಬೆಳೆದಂತ ಲಂಚಾವತಾರ ಏನದಲ್ಲ ಅದು ಅದರಿಂದ ಮುಕ್ತ ಆಗುವವರೆಗೆ ಯಾವ ಭಾರತೀಯ ಒಬ್ಬ ಪ್ರಜೆಯ ಉದ್ಧಾರ ಆಗ್ತದೆ ಅನ್ನೋದು ಕನಸು. ಅದಕ್ಕ ಇದನ್ನೆಲ್ಲರೂ ಸರಿಯಾಗಿ ತರಬೇಕಾಗಿತ್ತಂದ್ರ ನಾವು ಒಕ್ಕಟ್ಟಾಗ್ಬೇಕು. ನಾವು ಒಕ್ಕಟ್ಟಾಗಿ ಏನ್ ಮಾಡ್ಬೇಕು? ಇದೇ ಹೇಳಿದ್ರಲ್ಲ, ಬಹಳ ಉತ್ಪನ್ನ ಬೇಕು, ಬಹಳ ಬೆಳೆಬೇಕಂತ ತಿಳ್ಕೊಂಡು ರೈತರನ್ನು ಹುರಿದುಂಬಿಸಿ ಇವತ್ತು ಎಂತಿಂತ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ನಮ್ಮನ್ನು ಏನ್ ಮಾಡಿದ್ರು? ಉಬ್ಬಿಸಿದ್ರು. ನಾವೆಲ್ಲ ಅದನ್ನು ಬಳಕೆ ಮಾಡಿದ್ವು. ಇವತ್ತು ಇನ್ನೊಂದು 10 ವರ್ಷ 20 ವರ್ಷದೊಳಗೆ ನೀವೆಲ್ಲ ಭೂಮಿಯನ್ನು ಸಹಿತ ಕಳ್ಕೊಂಡು ಕಂಗಾಲಾಗುವಂತ ಪರಿಸ್ಥಿತಿ ಎದುರಿಗೆ ಅದ. ಅದಕ್ಕನ ಸಾವಯವ ಕೃಷಿ ನಮ್ಮಲ್ಲಿರ್ತಕ್ಕಂಥ ಏನು ನೈಸರ್ಗಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳೇನದಾವ ಏನದ ಈ ಸೌದೆ ತೊಪ್ಪಲ ಇದೇನು ಎಲ್ಲ ಅದಲ್ಲ ಈ ಪ್ರಕೃತಿ, ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಅಂದ್ರ ಇವತ್ತ ನಾವು ಏನಪ್ಪಾ ಅಂದ್ರೆ ಪಶು ಪಕ್ಷಿ ಇವನ್ನೆಲ್ಲ ಸಂಘಟನಾತ್ಮಕ ಮಾಡಿಕೊಂಡು ಅವತ್ತರಿಂದ ಬಂದಂತ ಗೊಬ್ಬರವನ್ನ ಸರಿಯಾಗಿ ಬಳಸಿದ್ವಿ ಆದ್ರ ನಮ್ಮ ಜಮೀನು ನಾವು ಉಳಿಸ್ಕೊಳಕ್ ಬರ್ತೈತಿ. ನಾವು ಅದ್ರ ಕಡೆ ಲಕ್ಷ್ಯ ಹಾಕೋದಿಲ್ಲ. ಏನ್ ಮಾಡ್ತೀವಿ? ಆಶೆಗೆ ಬೀಳ್ತೀವಿ. ಆಶೆಗೆ ಬಿದ್ದು ಗಾಶೆ ಆಗಿ ಇವತ್ತ ಏನ್ ಮಾಡಿದವ್ರೆ ನಮ್ಮಲ್ಲೇ ಒಂದಾಗುವುದಿಲ್ಲ. ಇಲ್ಲ ಒಡೆದಾಡುವಂತ ಏನು ಬ್ರಿಟಿಷರು ಹಾಕಿಗ್ಯಾರ ಬೀಜ, ಆ ಹಾಕಿ ಹೋದಂತ ಬ್ರಿಟಿಷರ ಪದ್ಧತಿ ಇವತ್ತ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ದೇಶದ ಎಲ್ಲಾ ಲೀಡರ್ಗಳಿಗೆ ಮೈ ಉಂಡು ಬಿಟ್ಟೈತಿ. ಆ ರೀತಿ ಅವ್ರು ಬೆಳೆಯಕತ್ತಾರ. ಯಾವರೇ ರೈತ ಒಕ್ಕಲ್ತನ ಮಾಡಿ 50 ವರ್ಷ ಎಷ್ಟು ಗಳಿಸ್ಯಾನಪ್ಪ ಅಂತ ಲೆಕ್ಕ ತೆಗಿ. ಇವತ್ತು ಒಬ್ಬ MLA ಆದಂದ್ರ ಎಷ್ಟು ಗಳಿಸ್ಯಾರ ಅದನ್ನು ಲೆಕ್ಕ ತೆಗಿರಿ. ನಿಮ್ ಕಣ್ಣೆದುರಿಗೇನ ಅವ್ ಸಾವಿರ ಪಟ್ಟು ಗಡ್ಲೆ ಗಳಿಸ್ತಾರ, ಇವ ಸಾವಿರ ಕೋಟಿ ಗಡ್ಲೆ ಸಾಲ ಮಾಡ್ಕೋತಾರ. ರೈತರೆಲ್ಲ ಮಾಡ್ಕೋತಾರಿಲ್ಲ. ಇದೆಲ್ಲ ಏನ್ ಹೋದ್ ದುಡ್ಡು? ಅದೆಲ್ಲ ಅವ್ರ ಮನೆ ತುಂಬೈತಿ ನೋಡ್ರಿ. ಈಗ ಏನ್ ರೇಡ್ ಹಾಕ್ತಾರಲ್ಲ ಆಫೀಸರ್ಗಳು, ತಮ್ಗೆ ಬೇಕಾದವ್ರು ಹಾಕ್ತಾರ, ಬೇಡದವ್ರು ಬಿಡ್ತಾರ, ಕಾಕೋತಾರ, ತಮ್ಮ ರಾಜಕಾರಣ ವಾಪರಿಸ್ತಾರ. ಇದು ಒಂಥರ ನಡೀತೈತಿ. ಅದ್ರಾಗನ ರೇಡ್ ಹಾಕಿದವರು ಸಾಮಾನ್ಯ ಒಬ್ಬ ಕಾರ್ಕೂನ್ ಮನೆಯಾಗ
ಏನೇನು ಕೋಟಿ ಗಟ್ಟಲೆ ಆಸ್ತಿ ಸಿಗ್ತತಿ ಇವತ್ತು. ರೈತನ ಮನೆ ಸಿಗ್ತತೇನ ರೊಕ್ಕ? ರೈತ ಏನ್ರ ಮೋಸ ಮಾಡ್ಯಾನ? ಇಲ್ಲ. ಆದ ಆ ರೀತಿಯೊಳಗ ಇವತ್ತ ದೇಶ ಶೋಷಣೆಗೊಳಗಾಗ್ಯದ, ಇವತ್ತ ಭ್ರಷ್ಟಾಚಾರಕ್ಕೊಳಗಾಗ್ಯಾರ, ಇವತ್ತ ಎಲ್ಲರೂ ಮೋಸ ಮಾಡೋರು ತುಂಬ್ಯಾರ. ಅದ್ರಾಗ ಮೋಸ ಮಾಡದೆ ಇದ್ದವರು ಹಳ್ಳಿಯೊಳಗಿರ್ತಕ್ಕಂಥ ಮುಗ್ಧ ರೈತರು ಕೂಲಿಕಾರ ಏನದಾರ ಅವ್ರು ಮೋಸ ಮಾಡಿಲ್ಲ. ಅವ್ರ ಜಾರಕರ್ತ ಒಕ್ಕಟ್ಟಾದದ್ದೇ ಆದ್ರ ಈ ಜಗತ್ತಿಗೆ ಒಂದು ದಿವ್ಯ ಸಂದೇಶ ಕೊಟ್ಟು ಈ ಜಗತ್ತನ್ನು ವಾಸಯೋಗ್ಯವನ್ನು ಮಾಡುವಂತ ತಾಕತ್ತು ಈ ರೈತರಲ್ಲಿ ಬರ್ತತಿ ಅಂತ ತಿಳ್ಕೊಂಡು ತಮಗೆಲ್ಲ ಸಾದರಪಡಿಸಿ ವಿಚಾರಗಳನ್ನು ಹೇಳ್ಯಾರ. ಅದಕ್ಕೆ ದಯವಿಟ್ಟು ತಾವೇನಾಗ್ಲಿ ಎಂತಾಗಲಿ ಯಾವ್ದ ಆಸೆ ಬೆಲೆ ಮುರುವತ್ತು ಯಾವುದಕ್ಕೂ ಬಲಿಯಾಗದನ ಅತ್ಯಂತ ಸ್ವಚ್ಛಂದ ಮನಸ್ಸಿನಿಂದ ಏನು ಸತ್ಯವನ್ನು ಕಾಪಾಡುವಲ್ಲಿ ನಾವೆಲ್ಲರೂ ಒಂದಾಗ್ತೀವಿ ಅಂತ ತಿಳ್ಕೊಂಡು ಪ್ರತಿಜ್ಞೆ ಮಾಡಿ ಆ ಪ್ರತಿಜ್ಞಾದ ಪ್ರಕಾರ ಅವ್ರೇನ್ ಹೇಳ್ಯಾರಲ್ಲ, ಕೋಟಿಗಟ್ಟಲೆ ಸಂಖ್ಯೆಯೊಳಗೆ ರೈತರ ಸಂಘಟನೆ ಆದದ್ದಾದ್ರ ತಳಾ ಬುಡ ಎಲ್ಲ ಅಲ್ಲಿಗಾಗ್ತದೆ. ಅದಕ್ಕ ಆ ಸಂಘಟನೆಗೆ ನೀವು ಹೋಗೊಡಬೇಕು. ಯಾವಾಗೊಬ್ಬ ಗಾಂಧೀಜಿ ಡೂ ಆರ್ ಡೈ ಅಂತ ಎರಡ ಶಬ್ದ, ದೇಶನ ಅಲ್ಲೋಲ ಕಲ್ಲೋಲ ಆತು, ಸ್ವಾತಂತ್ರ್ಯ ಸಿಕ್ತು. ಇವತ್ತ ನೀವು ಆ ದಿಶೆಯೊಳಗ ತಾವೆಲ್ಲರೂ ಆತ್ಮಸಾಕ್ಷಿಯಾಗಿ ರೈತರೆಲ್ಲ ಬೆನ್ನೆಲುಬಾಗಿ ನಿಂತು ಇವತ್ತ ಹೋರಾಟ ಮಾಡಿದ್ದೇ ಆದ್ರ ಈ ದೇಶಕ್ಕ ಈ ಸಮಾಜಕ್ಕ ಒಂದ ಸರಿಯಾದ ದಾರಿ ತೋರಿಸಂಗ ಆಕತಿ. ಆ ದಿಶೆಯೊಳಗ ಗುಜನಟ್ಟಿ ಗ್ರಾಮದೊಳಗ ತಾವೆಲ್ಲ ಇಂಥ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಇಟ್ಕೊಂಡು ಆ ಹೋರಾಟ ಮಾಡುವವರಿಗೆ ಹುಮ್ಮಸ್ಸು ತುಂಬಿ ಅವರಿಗೆ ನಾವೆಲ್ಲರೂ ನಿಮ್ಮ ಬೆನ್ನು ಹೆಜ್ಜೆದಿವಿ ಅಂತ ತಿಳ್ಕೊಂಡು ಆಶ್ವಾಸನೆ ಕೊಟ್ಟು ಮುನ್ನಡೆಸುವಂತ ತಾವೆಲ್ಲರೂ ಇವತ್ತ ಈ ಅವರ ದೇವರು ಅಂತ ಕರೆದಾರ. ದೇವರಾಗಿ ಅವರಿಗೆ ಹನುಮನ ದಳದಿಂದ ಸಹಾಯ ಮಾಡಿ ಈ ಹೋರಾಟವನ್ನ ಇಲ್ಲಿಗೆ ಮುಗಿಸ್ಬೇಡ್ರಿ. ಈ ಹೋರಾಟ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂದ್ರೆ ಯೋಗ್ಯವಾದಂತ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟದ ರಾಜಕಾರಣ ಅಲ್ಲ, ಅಧಿಕಾರ ಅಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸ್ಯಾರ. ಆ ರಾಜಕಾರಣ ಕಡೆ ಲಕ್ಷ ಹಾಕ್ಬೇಡ್ರಿ. ರಾಜಕಾರಣಿಗಳು ಇವತ್ತು ಮಹಾ ಮೋಸವಾದಿಗಳದಾರ, ಅವ್ರು ಬೆನ್ ಹತ್ತಬೇಡ್ರಿ. ಮೊದಲು ನೀವು ಇಂಥ ಯೋಗ್ಯವಾದಂತ ಸಂಘಟನೆ ಮಾಡತಕ್ಕಂತ ಈ ಚತುರರಾಗಿರ್ತಕ್ಕಂಥ ಇವತ್ತ ರೈತ ಸಮುದಾಯಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿ ಆ ದಿಶೆಯೊಳಗ ಇವತ್ತು ತಾವೆಲ್ಲರೂ ತಯಾರಾಗಿ ಸನ್ನದ್ಧರಾಗಿ ನಡ್ಕೊಳ್ಬೇಕು. ಅಂತ ಒಂದು ಶಕ್ತಿಯನ್ನ ಸಾಮರ್ಥ್ಯವನ್ನ ಸದ್ಗುರುನಾಥ ಕೊಟ್ಟು ಮುನ್ನಡೆಸಲಿ ಅಂತ ಹೇಳಿ ಬೇಡಿಕೊಂಡು ನನ್ನ ಮಾತು ವಿರಾಮ.